ಹಲೋ, ನಮಸ್ಕಾರ ವೀಕ್ಷಕರೇ. ನಾನಿವತ್ತು ನಿಮ್ಮ ಜೊತೆ ತೊಗರಿ ಬೇಳೆಯಿಂದ ಮಾಡಿದ ಹೋಳಿಗೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದರ ಜೊತೆ ಕಟ್ಟಿನ ಸಾರಿನ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ವೆಲ್ಕಮ್ ಟು ಉಮಾರಾವ್ ಕಿಚನ್. ನಾನಿಲ್ಲಿ 250 ಗ್ರಾಮ್ನಷ್ಟು ಹಾಗೆ ಈ ಗ್ಲಾಸಿನ ಅಳತೆಯಲ್ಲಿ 1 ಗ್ಲಾಸ್ನಷ್ಟು ತೊಗರಿ ಬೇಳೆಯನ್ನು ತಗೊಂಡು ಅದನ್ನು 2 ರಿಂದ 3 ಸಾರಿ ಚೆನ್ನಾಗಿ ತೊಳೆದು ಈಗ ಒಂದು ಪಾತ್ರೆಗೆ 3 ಲೋಟದಷ್ಟು ನೀರನ್ನು ಹಾಕಿ ಒಲೆ ಮೇಲೆ ಕುದಿಲಿಕ್ಕೆ ಇಟ್ಟಿದ್ದೀನಿ. ಆ ನೀರು ಕುದಿ ಬಂದ ನಂತರ ನಾನು ತೊಳೆದಿಟ್ಕೊಂಡಂತಹ ಬೇಳೆಯನ್ನು ಅದರಲ್ಲಿ ಹಾಕ್ತಾ ಇದ್ದೀನಿ. ಇದು ಬೇಳೆ ಬೇಯೋಷ್ಟರಲ್ಲಿ ನಾವು ಕಣಕವನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ. ಕಣಕಕ್ಕೂ ಕೂಡ ನಾನಿಲ್ಲಿ 1/4 kg ಆಗುವಷ್ಟು ಮೈದಾ ಹಿಟ್ಟನ್ನು ತಗೊಂಡು ಸಾಣಿಸಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಚೂರು ಉಪ್ಪು ಹಾಗೆ ಅರಿಶಿಣವನ್ನು ಸೇರಿಸಿದ್ದೀನಿ. ನಾನು ಹೋಳಿಗೆ ಹಿಟ್ಟನ್ನು ಯಾವಾಗಲೂ ಹಾಲು ಹಾಕಿ ಕಲಸೋದು. ಹಾಲು ಹಾಕಿ ಕಲಸೋದ್ರಿಂದ ಹೋಳಿಗೆಗಳು ತುಂಬ ಸಾಫ್ಟಾಗಿ ಬರ್ತವೆ. ಇದು ಕಾಯಿಸಿ ಆರಿಸಿದ ಹಾಲು. ಇದನ್ನು ಹಾಕಿ ನಾನು ಈ ಕಣಕವನ್ನು ಕಲಿಸ್ಕೊತಾ ಇದ್ದೀನಿ. ನೀವು ಒಂದು ಸಾರಿ ಹೀಗೆ ಕಣಕವನ್ನು ಹಾಲಿನಿಂದ ಕಲಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಹೀಗೆ ಇದನ್ನು ಕಲಿಸಿದ ನಂತರ ಈಗ ಇದಕ್ಕೆ ನಾನು 3 ರಿಂದ 4 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ಕಲಿಸಿದ್ದೀನಿ. ಕಣಕ ಚೆನ್ನಾಗಿದ್ದರೆ ನಮ್ಮ ಹೋಳಿಗೆಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ. ಈ ಕಣಕ ಮಿನಿಮಮ್ 1-2 ಗಂಟೆನಾದರೂ ನೆನಿಬೇಕು. ಆವಾಗಲೇ ನಮ್ಮ ಹೋಳಿಗೆಗಳು ತುಂಬ ಚೆನ್ನಾಗಿ ಬರ್ತವೆ. ನಾನು ಮೇಲಿಂದ ಮತ್ತೆ 2 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಮುಚ್ಚಿಟ್ಟಿದ್ದೀನಿ. ಈ ಬೇಳೆ ಬೇಯ್ತಾ ಇದೆ. ಇದರ ಮೇಲ್ಗಡೆ ಬಂದಿದ್ದೆಲ್ಲ ನೊರೆಯನ್ನು ತೆಗೆದು ನೋಡಿ, ಇಷ್ಟು ಬೇಳೆ ಬೆಂದರೆ ಸಾಕು. ಇಷ್ಟು ಬೇಯಬೇಕು, ಅಥವಾ ಇದಕ್ಕಿಂತ ಒಂದು ಚೂರು ಮೆತ್ತಗಾದರೂ ಅಡ್ಡಿ ಇಲ್ಲ. ಇದು ಕುಕ್ಕರ್ನಲ್ಲಿ ಹಾಕಿ ಬೇಯಿಸಿದರೆ ಈ ಬೇಳೆ ತುಂಬ ಮೆತ್ತಗಾಗಿಬಿಡುತ್ತೆ. ಆಗ ನಮಗೆ ಹೂರಣ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಈ ಬೇಳೆಯನ್ನು ಹೀಗೆ ಓಪನ್ ಆಗಿಯೇ ಇಟ್ಟು ಬೇಯಿಸಬೇಕು. ಈಗ ನಾನು ಆ ಬೇಳೆಯಿಂದ ನೀರನ್ನೆಲ್ಲ ತೆಗೆದಿದ್ದೀನಿ. ಈಗ ಇದಕ್ಕೆ ನಾನು 1 ಲೋಟದಷ್ಟು ಕಾಯಿ ತುರಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ಕಾಯಿ ತುರಿಯನ್ನು ಸಪ್ರೇಟಾಗಿಯೇ ರುಬ್ಕೊಂಡು ಸೇರಿಸಿದರೆ ಒಳ್ಳೆಯದು. ನಾನು ಮರೆತು ಹೀಗೆ ಇದ್ರ ಜೊತೆನೇ ಸೇರಿಸಿಬಿಟ್ಟಿದ್ದೀನಿ. ಮತ್ತು ಈ ಬೇಳೆ ಒಂದು ಚೂರು ಬಿಸಿ ಇರುವಾಗಲೇ ನಾವಿದನ್ನು ರುಬ್ಕೋಬೇಕಾಗತ್ತೆ. ನಾವು ಈ ರೀತಿ ಬೇಳೆಯನ್ನು ಬೆಲ್ಲದಲ್ಲಿ ಹಾಕುವ ಮುಂಚೆನೇ ರುಬ್ಬಿಕೊಂಡ್ರೆ ಈ ಹೂರಣ ತುಂಬ ಸಾಫ್ಟಾಗಿ ಬರುತ್ತೆ. ಇದು ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನಾನು ರುಬ್ಬುವಾಗ 1-2 ಸ್ಪೂನು ನೀರನ್ನು ಹಾಕ್ಕೊಂಡು ರುಬ್ಬಿದ್ದೆ. ಕಾಯಿಯನ್ನು ನಾನು ಮೊದಲೇ ಸಪ್ರೇಟಾಗಿ ರುಬ್ಬಿಕೊಂಡಿದ್ರೆ ಇದು ಇನ್ನೂ ಸಾಫ್ಟಾಗಿ ಬರ್ತಾ ಇತ್ತು. ಕೆಲವೊಂದು ಸಾರಿ 2 ಥರದ ಬೇಳೆ ಮಿಕ್ಸ್ ಆಗಿರುತ್ತೆ. ಆ ಬೇಳೆಯನ್ನು ನಾವು ಬೆಲ್ಲದಲ್ಲಿ ಹಾಕಿದಾಗ ಅದು ಬೇಯದೇ ಇರೋವಂತಹ ಬೇಳೆ ಕಬ್ಬೆ ಇರುತ್ತೆ. ಹಾಗೆ ಅದು ಮಿಕ್ಸಿಯಲ್ಲಿ ನಾವು ರುಬ್ಲಿಕ್ಕೆ ಹೋದರೆ ಅದು ಸರಿಯಾಗಿ ಸಾಫ್ಟಾಗಿ ರುಬ್ಲಿಕ್ಕೆ ಆಗೋದಿಲ್ಲ. ಈಗ ಬೆಲ್ಲವನ್ನು ಅಳತೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಬೆಲ್ಲವನ್ನು 2 ಕಪ್ಪಿಗೆ ಒಂದು ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ. ತೂಕದಲ್ಲಿ ಒಂದು 350 ಗ್ರಾಮ್ನಷ್ಟು ತೊಗೊಂಡಿದ್ದೀನಿ. 1/4 kg ಬೇಳೆಗೆ 1/4 kg ಬೆಲ್ಲ ಸರಿ ಹೋಗುತ್ತೆ. ಆದರೆ ನಾವಿಲ್ಲಿ ಕಾಯಿ ತುರಿಯನ್ನು ಸೇರಿಸಿರೋದ್ರಿಂದ ಇದಕ್ಕೆ ಒಂದು 100 ಗ್ರಾಮ್ನಷ್ಟು ಬೆಲ್ಲವನ್ನು ಜಾಸ್ತಿ ಸೇರಿಸಿದ್ದೀನಿ. ಈಗ ಒಲೆ ಹೊತ್ತಿಸ್ಕೊಂಡು ಒಲೆ ಮೇಲೆ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 1 ಸ್ಪೂನು ತುಪ್ಪವನ್ನು ಸೇರಿಸಿ ಈ ಬೆಲ್ಲವನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ಗ್ಯಾಸು ಸಿಮ್ಮಲ್ಲೇ ಇರಲಿ. ಒಂದು 5 ನಿಮಿಷದಲ್ಲಿ ಈ ಬೆಲ್ಲ ಕರಗಿಬಿಡುತ್ತೆ. ಅದರ ನಂತರ ಈಗ ರುಬ್ಬಿಟ್ಕೊಂಡಂತಹ ತೊಗರಿಬೇಳೆ ಹಾಗೆ ಕಾಯಿ ತುರಿ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೀವು ಹೂರಣವನ್ನು ಈ ರೀತಿ ರೆಡಿ ಮಾಡ್ಕೊಳ್ಳೋದ್ರಿಂದ ಹೂರಣ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸರಿ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ನಾನು ಗ್ಯಾಸನ್ನು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಹೂರಣ ಮಾಡ್ಕೊಳ್ಳೋದು ತುಂಬ ಈಸಿ ಅಂದರೆ ಈಸಿ. ಇದಕ್ಕೆ ಆದಷ್ಟು ದಪ್ಪ ತಳದ ಬಾಣಲೆಯನ್ನೇ ಉಪಯೋಗಿಸಿ. ನೋಡಿ, ಈ ಹೂರಣ ಇಷ್ಟು ತಳ ಬಿಟ್ಟರೆ ಸಾಕು. ಈಗ ನಾನು ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನಾನು ಇದನ್ನು ಬರೀ ಒಂದು 5 ರಿಂದ 6 ನಿಮಿಷ ಈ ರೀತಿ ಒಲೆ ಮೇಲಿಟ್ಟು ಕೈ ಆಡಿಸಿದ್ದೀನಿ. ಆ ಹೂರಣ ತಣ್ಣಗಾಗೋಷ್ಟರಲ್ಲಿ ನಾವು ಕಟ್ಟಿನ ಸಾರಿಗೆ ಬೇಕಾಗುವಂತಹ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಈ ರೀತಿ ಈ ಎಲ್ಲ ಮಸಾಲೆ ಸಾಮಾನುಗಳನ್ನು ತೆಗೆದಿಟ್ಕೊಂಡಿದ್ದೀನಿ.
ಈಗ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಅದರಲ್ಲಿ ಹಾಕಿ ಹುರಿತಾ ಇದ್ದೀನಿ. ಈಗ ಅದಕ್ಕೆ ಒಂದು 4ರಿಂದ 5 ಬ್ಯಾಡಗಿ ಮೆಣಸು ಹಾಗೆ ಒಂದು ಈರುಳ್ಳಿ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಅದರ ನಂತರ ಇದಕ್ಕೆ ನಾನು ಒಂದು 3 ಟೊಮೆಟೊ ಹಾಕಿದ್ದೀನಿ. ಹಾಗೆ ಖಾರಕ್ಕೆ ಅಂತ ಒಂದು 4 ಹಸಿಮೆಣಸಿನಕಾಯಿಯನ್ನು ಹಾಕಿ ಹುರಿದಿದ್ದೀನಿ. ನಾನು ಇದು ಟೊಮೆಟೊ ಹುಳಿ ಇದೆ ಅಂತ ಹೇಳಿ ಹುಣಸೆ ಹಣ್ಣನ್ನು ಬಳಸಿಲ್ಲ. ನೀವು ಬೇಕಿದ್ದರೆ ಹುಣಸೆ ಹಣ್ಣನ್ನು ಬಳಸ್ಬೋದು. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬಾಡಿಸಿ ಅದನ್ನು ಆರಲಿಕ್ಕೆ ಇಟ್ಟಿದ್ದೀನಿ. ಇದು ಬೇಳೆ ಬೇಯಿಸಿದ ಕಟ್ಟು. ಇದಕ್ಕೆ ನಾನು 1 ಉಂಡೆ ಹೂರಣದ ಉಂಡೆಯನ್ನು ಹಾಕಿದ್ದೀನಿ. ಹಾಗೆ ಅದು ಹೂರಣ ಬೇಯಿಸಿದಂತಹ ಪಾತ್ರೆಯನ್ನು ತೊಳೆದು ಅದಕ್ಕೆ ನೀರನ್ನು ಸೇರಿಸಿದ್ದೀನಿ. ಈಗ ಈ ಮಸಾಲೆಯನ್ನು ರುಬ್ಬಿ ನಾನು ಈ ಕಟ್ಟಿಗೆ ಸೇರಿಸಿದ್ದೀನಿ. ಈಗ ಅರಿಶಿನ ಪುಡಿಯನ್ನು ಸೇರಿಸಿ ಹಾಗೆ ನೀರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಇದನ್ನು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ಇದಕ್ಕೆ ಒಂದು ಬೆಳ್ಳುಳ್ಳಿ ಕರಿಬೇವು ಹಾಕಿ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಈಗ ನಮ್ಮ ಕಟ್ಟಿನ ಸಾರು ರೆಡಿಯಾಗಿದೆ. ನೀವಿದು ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಬೆಲ್ಲ ಬೇಕಿದ್ರೆ ಸೇರಿಸಿ. ನಾವು ಹೂರಣವನ್ನು ಸೇರಿಸಿರೋದ್ರಿಂದ ಬೆಲ್ಲ ಒಂದು ಚೂರು ನನಗೆ ಕಡಿಮೆ ಅನ್ನಿಸ್ತು, ಒಂದು ಚೂರು ಬೆಲ್ಲವನ್ನು ಸೇರಿಸಿದ್ದೀನಿ. ಈಗ ನೋಡಿ, ಇದು ನಮ್ಮ ಹೂರಣ ತಣ್ಣಗಾಗಿದೆ. ಈ ಹೋಳಿಗೆ ಮಾಡೋ ಟೈಮಲ್ಲಿ ನಾನು ಇದಕ್ಕೆ ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ನಾವು ಹೋಳಿಗೆ ಮಾಡೋ ಟೈಮಲ್ಲಿ ಸೇರಿಸಿದರೆ ಹೋಳಿಗೆಗೆ ಈ ಏಲಕ್ಕಿ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೀವು ಬೇಕಿದ್ದರೆ ಜಾಯಿಕಾಯಿ ಶುಂಠಿ ಪುಡಿಯನ್ನು ಸೇರಿಸಬಹುದು. ನಾನೀಗ ಇಲ್ಲಿ ಈ ಹೂರಣದ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ನೋಡಿ, ಹೂರಣ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಹೂರಣ ಮಾಡಿಕೊಳ್ಳೋದ್ರಿಂದ ಹೋಳಿಗೆಯ ರುಚಿಯಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಈಗ ಎಷ್ಟು ಹೂರಣದ ಉಂಡೆಗಳಾಗಿದ್ದಾವಲ್ವ ಅಷ್ಟೇ ನಾನು ಕಣಕದ ಉಂಡೆಗಳನ್ನು ಮಾಡಿ ಇಟ್ಕೋತಾ ಇದ್ದೀನಿ. 1/4 kgಗೆ ನನಗೆ 15 ಹೂರಣದ ಉಂಡೆಗಳು ಆಗಿದ್ವು. 1 ಉಂಡೆಯನ್ನು ನಾನು ಕಟ್ಟಿನ ಸಾರಿಗೆ ಹಾಕಿದ್ದೀನಿ. ಈಗ ಇಲ್ಲಿ 14 ಹೂರಣದ ಉಂಡೆಗಳಾಗಿದ್ದಾವೆ. ನಾನು ಅಷ್ಟೇ ಕಣಕದ ಉಂಡೆಗಳನ್ನು ಮಾಡಿದ್ದೀನಿ. ಇದು ನೋಡಿ, ಹಿಟ್ಟು ಸರಿಯಾಗಿದೆ. ಈಗ ನಾನಿಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡು ಅದರ ಮೇಲೆ ಹೋಳಿಗೆಯನ್ನು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಒಂದು ದಪ್ಪನೆಯ ಪ್ಲಾಸ್ಟಿಕ್ ತೊಗೊಂಡು ಅದರ ಮೇಲೆ ಬೇಕಿದ್ದರೂ ಮಾಡಬಹುದು. ನಾನೀಗ ಒಂದು ಕಣಕದ ಉಂಡೆಯನ್ನು ತೊಗೊಂಡು ಅದನ್ನು ಕೈಯಲ್ಲಿ ಈ ರೀತಿ ಅಗಲ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಮೊದಲೇ ಹಚ್ಕೊಂಡಿದ್ದೀನಿ. ಈಗ ಇದರಲ್ಲಿ ಈ ಹೂರಣದ ಉಂಡೆಯನ್ನಿಟ್ಟು ತುಂಬುತ್ತಾ ಇದ್ದೀನಿ. ಹೋಳಿಗೆ ಮಾಡೋದು ತುಂಬ ಕಷ್ಟ ಅಲ್ವೇ ಅಲ್ಲ. ಕೆಲವೊಂದು ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಿದರೆ ಹೋಳಿಗೆ ತುಂಬ ಸುಲಭವಾಗಿ ಮಾಡಬಹುದು. ನೋಡಿ, ಈ ರೀತಿ ತುಂಬಿಕೊಂಡ ನಂತರ ಈ ಪೇಪರ್ಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಂಡು ನಾವು ಹಿಟ್ಟನ್ನು ಕ್ಲೋಸ್ ಮಾಡಿರ್ತೀವಲ್ವ ಅದು ಕೆಳಗಡೆ ಬರೋ ರೀತಿಯಲ್ಲಿ ಈ ಪೇಪರ್ ಮೇಲೆ ಹಾಕ್ಕೊಂಡು ನಾನೀಗ ಈ ಹೋಳಿಗೆಯನ್ನು ಲಟ್ಟಿಸ್ತಾ ಇದ್ದೀನಿ. ನೀವು ಹೋಳಿಗೆ ಎಷ್ಟು ತೆಳು ಬೇಕಿದ್ರೂ ಲಟ್ಟಿಸಬಹುದು. ಕೆಲವೊಬ್ಬರಿಗೆ ದಪ್ಪ ಹೋಳಿಗೆ ಇಷ್ಟ ಆಗುತ್ತೆ. ಹೂರಣ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡಿದರೆ ತುಂಬ ಇಷ್ಟ ಆಗುತ್ತೆ. ಹಾಗೆ ಮಾಡೋದೇ ಆದಲ್ಲಿ ಸ್ವಲ್ಪ ಕಣಕವನ್ನು ಕಡಿಮೆ ತಗೊಳ್ಳಿ. ಕಣಕವನ್ನು ಕಡಿಮೆ ತಗೊಂಡು ಹೂರಣವನ್ನು ಒಂದು ಚೂರು ಜಾಸ್ತಿ ತಗೊಂಡು ಹೋಳಿಗೆಯನ್ನು ಮಾಡಿ. ಆಗ ಹೋಳಿಗೆ ಸ್ವಲ್ಪ ದಪ್ಪನಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನಾನು ಅದೇ ರೀತಿ ಮಾಡ್ತಾಯಿದ್ದೀನಿ. ಕಣಕವನ್ನು ಒಂದು ಚೂರು ಕಡಿಮೆ ತೊಗೊಂಡಿದ್ದೀನಿ, ಹೂರಣವನ್ನು ಒಂದು ಚೂರು ಜಾಸ್ತಿ ತೊಗೊಂಡಿದ್ದೀನಿ. ನಾನು ಕಣಕವನ್ನು ಒಂದು 2 ಗಂಟೆ ನೆನೆಸಿಟ್ಟಿದ್ದೆ. ಹಾಗೆ ಇದು ಹೂರಣ ಕೂಡ ತುಂಬ ಸಾಫ್ಟಾಗಿ ಬಂದಿರೋದ್ರಿಂದ ಈ ಹೋಳಿಗೆಗಳು ತುಂಬ ಚೆನ್ನಾಗಿ ಆಗ್ತಾ ಇದ್ದಾವೆ. ನೀವು ಈ ರೆಸಿಪಿಯನ್ನು ಟ್ರೈ ಮಾಡುವುದೇ ಆದಲ್ಲಿ ಈ ನಾನು ಹೇಳಿದ ಎಲ್ಲ ಪ್ರಮಾಣವನ್ನು ಸ್ವಲ್ಪ ನೋಡಿಕೊಂಡು ಮಾಡಿ. ಇದು ಕರೆಕ್ಟಾಗಿ ಬಂದಿದೆ. ಸಿಹಿ ಹಾಗೆ ಇದು ಮೈದಾ ಹಿಟ್ಟು ಕಲಸಿದ್ದು ಕೂಡ ಎಲ್ಲ ಸರಿ ಇದೆ. ಹೀಗಾಗಿ ನೀವು ಈ ಪ್ರಮಾಣವನ್ನು ನೋಡಿಕೊಂಡು ಮಾಡಿ. ನಾನೀಗ ಒಲೆ ಮೇಲೆ ಹಂಚನ್ನು ಇಟ್ಕೊಂಡು ಒಂದು ಚೂರು ಎಣ್ಣೆ ಹಾಕಿ ಈ ಹೋಳಿಗೆಯನ್ನು ಈಗ ಬೇಯಿಸ್ತಾ ಇದ್ದೀನಿ. ಹೋಳಿಗೆಯನ್ನು ಬೇಯಿಸಲಿಕ್ಕೆ ಆದಷ್ಟು ದೋಸೆ ಹಂಚನ್ನೇ ಬಳಸಿ. ನಾನ್ ಸ್ಟಿಕ್ ಹಂಚಲ್ಲಿ ಬೇಯಿಸಿದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ನನ್ನ ಅನಿಸಿಕೆ. ಹಾಗೆ ಬೇಯಿಸುವಾಗ ಗ್ಯಾಸು ಸಿಮ್ಮಲ್ಲಿ ಇರಲಿ. ಇದು ನೋಡಿ, ನಾವು ಕಣಕವನ್ನು ಕಲಸುವಾಗ ಹಾಲನ್ನು ಸೇರಿಸಿರೋದ್ರಿಂದ ಈ ಹೋಳಿಗೆಗೆ ಇಷ್ಟು ಒಳ್ಳೆ ಕಲರ್ ಬಂದಿದೆ. ನಿಮಗೆ ಹೋಳಿಗೆ ಈ ರೀತಿ ಉಬ್ಬಿ ಬರಬೇಕು ಅಂತಂದರೆ
ಹೋಳಿಗೆಯನ್ನು ಒಂದು ಚೂರು ನೀವು ದಪ್ಪನಾಗಿ ಲಟ್ಟಿಸಬೇಕಾಗುತ್ತೆ. ಹೋಳಿಗೆಯನ್ನು ಲಟ್ಟಿಸುವಾಗ ಆದಷ್ಟು ಹಗುರವಾಗಿ ಲಟ್ಟಿಸಿ. ತುಂಬ ಪ್ರೆಷರ್ ಹಾಕಿ ಲಟ್ಟಿಸಿದರೆ ಅದು ಹೂರಣ ಎಲ್ಲ ಹೊರಗೆ ಬರೋ ಸಾಧ್ಯತೆ ಇರುತ್ತೆ. ಇಲ್ಲಿ ನೋಡಿ, ಆದಷ್ಟು ಹಗುರವಾಗಿ ಲಟ್ಟಿಸಿದರೆ ನೀವು ಎಷ್ಟು ತೆಳು ಬೇಕೋ ಅಷ್ಟು ತೆಳುವಾಗಿ ಹೋಳಿಗೆಯನ್ನು ಲಟ್ಟಿಸಬಹುದು. ಹೋಳಿಗೆಯ ಸಕ್ಸಸ್ ಮಂತ್ರ ಇರೋದೇ ಇದರ ಹೂರಣ ಮತ್ತು ಕಣಕದಲ್ಲಿ. ಈ ಹೂರಣ ಮತ್ತು ಕಣಕ ಎರಡೂ ಒಂದೇ ಹದದಲ್ಲಿ ಇದ್ದರೆ ನಿಮ್ಮ ಹೋಳಿಗೆಗಳು ತುಂಬ ಸೂಪರಾಗಿ ಬರ್ತವೆ. ನೀವು ಇದನ್ನು ಒಂದ್ಸರಿ ಖಂಡಿತವಾಗಲೂ ಟ್ರೈ ಮಾಡಿ. ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು.